ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿಯಲ್ಲಿ ಇನ್ಸ್ಟೆಂಟಾಗಿ ರಾಗಿ ಇಡ್ಲಿಯನ್ನು ಮಾಡ್ತಾಯಿದ್ದೀನಿ. ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿರುವ ಈ ರಾಗಿ ಇಡ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ಮತ್ತು ಅದೇ ಕಪ್ಪಿನಿಂದ 1 ಕಪ್ ಆಗುವಷ್ಟು ರವೆ ಕೂಡ ತೊಗೋತಾ ಇದ್ದೀನಿ. ನೋಡಿ, ಅದೇ ಕಪ್ಪಿನಿಂದ 1 ಕಪ್ ಆಗುವಷ್ಟು ಮೊಸರು ಕೂಡ ತೊಗೋತಾ ಇದ್ದೀನಿ. ಇಲ್ಲಿ ಮೊಸರು ಮತ್ತು ರವೆ ಮತ್ತು ರಾಗಿ ಹಿಟ್ಟು ಸೇಮ್ ಅಳತೆಯಲ್ಲಿ ತೊಗೊಳ್ಬೇಕು. ಮತ್ತು 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕ್ಕೊಳ್ಳಿ. ಸೇಮ್ ಅಳತೆಯಲ್ಲಿ 3 ಪದಾರ್ಥ ತಗೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಸ್ವಲ್ಪ ಗಂಟು ಇಲ್ಲದ ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಇವಾಗ ನಾವು ಇದನ್ನು ಒಂದು ಅರ್ಧ ಗಂಟೆ ನಾವು ನೆನೆಯೋದಕ್ಕೆ ಬಿಟ್ಬಿಡಬೇಕು. ಒಂದು ಡಕ್ಕನವನ್ನು ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಸ್ಕೊಳ್ಳೋಣ. ಅಲ್ಲಿವರೆಗೆ ನಾವು ಇಡ್ಲಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಸ್ಟವ್ ಮೇಲೆ ಒಂದು ಬಾಳಿಗೆನ ಇಟ್ಕೊಂಡು ಅದಕ್ಕೆ 2 ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಈ ರೀತಿ ಆದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಡ್ಲಿ ಪಾತ್ರೆಯಲ್ಲಿ ಕೂಡ ನೀವು ಇಡ್ಲಿ ಮಾಡ್ಕೊಳ್ಬೋದು. ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ. ಒಂದು ಸ್ಟ್ಯಾಂಡನ್ನು ಇಟ್ಕೊಂಡು ಇಲ್ಲಿ ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಹಚ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಹಿಟ್ಟು ನೆನೆಯುವಷ್ಟರಲ್ಲಿ ನಾವು ಇದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಇವಾಗ ಹಿಟ್ಟು ಒಂದು ಅರ್ಧ ಗಂಟೆ ಆಯಿತು. ಯಾವ ರೀತಿ ನೆಂದಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಮ್ಮ ಇಲ್ಲಿ ಹಿಟ್ಟು, ರಾಗಿ ಹಿಟ್ಟು ಮತ್ತು ರವೆ, ಮೊಸರು ಎಲ್ಲ ಹಾಕಿದ್ದರಿಂದ ರವೆ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಿ ನೆಂದೋಗಿದೆ. ನೋಡಿ, ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ನಾರ್ಮಲಾಗಿ ಇಡ್ಲಿ ಮಾಡ್ತೀವಲ್ಲ ಆ ಹದಕ್ಕೆ ಈ ಹಿಟ್ಟನ್ನು ಕೂಡ ನಾವು ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕು. ನೋಡಿ, ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪಾತ್ರೆಗೆ ನಾವು ಇಡ್ಲಿಯನ್ನು ಹಾಕ್ಕೊಳ್ಳೋಣ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಇನ್ಸ್ಟೆಂಟಾಗಿ 3 ಪದಾರ್ಥ ಇದ್ದರೆ ಸಾಕು. ತುಂಬಾ ಸುಲಭವಾಗಿ ಒಂದು 10 ನಿಮಿಷದಲ್ಲಿ ಇಡ್ಲಿ ರೆಡಿ ಆಗುತ್ತೆ. ನೋಡಿ, ಇವಾಗ ಇದು ಹಿಟ್ಟು ರೆಡಿ ಆಯಿತು. ಈಗ ಇಡ್ಲಿ ಪ್ಲೇಟಿಗೆ ಎಣ್ಣೆನ ಹಚ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಈ ಮಿಶ್ರಣವನ್ನು ಹಾಕ್ಕೊಳ್ಳೋಣ. ನೋಡಿ, ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಅದು ಉಬ್ಬಿ ಮೇಲ್ಗಡೆ ಬರುತ್ತೆ. ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ನಾವು ಈ ರೀತಿ ಒಂದು ಸ್ವಲ್ಪ ಪ್ರೆಶ್ ಮಾಡಿ ಇದನ್ನು ಟ್ಯಾಬ್ ಮಾಡಿಕೊಂಡು ಇವಾಗ ಇಲ್ಲಿ ರೆಡಿ ಮಾಡಿಟ್ಟಿಕೊಂಡಿದ್ದೇವಲ್ಲ ಅದರ ಮೇಲೆ ಈ ಇಡ್ಲಿ ಪ್ಲೇಟನ್ನು ಇಟ್ಕೊಂಡು ಡಕ್ಕನವನ್ನು ಮುಚ್ಚಿ ಒಂದು 10 ನಿಮಿಷ ನಾವು ಇದು ಸ್ಟೀಮ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಇದು 10 ನಿಮಿಷ ಆಗಿದೆ. ನಿಮಗೆ ತೆಗೆದು ತೋರಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಇಡ್ಲಿಗಳು ಎಷ್ಟು ಉಬ್ಬಿ ಬಂದಿವೆ ಅಂತ ನೋಡ್ಕೊಳ್ಳಿ. ಈ ರೀತಿ ಚಾಕುದಿಂದ ನೀವು ಚೆಕ್ ಮಾಡ್ಕೊಳ್ಬೋದು. 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಚೆಕ್ ಮಾಡಿಕೊಳ್ಳುವ ಕೂಡ ಅವಶ್ಯಕತೆ ಇಲ್ಲ. ಇವಾಗ ನಾನು ಈ ಪ್ಲೇಟನ್ನು ತೆಗೆದುಕೊಂಡು ಇಟ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಇದು ಆರೋದಕ್ಕೆ ಬಿಡಬೇಕು. 1 ನಿಮಿಷ 2 ನಿಮಿಷ ಆದಮೇಲೆ ನಾವು ಇಡ್ಲಿ ತೆಕ್ಕೊಳ್ಬೇಕು. ಆರಾಮವಾಗಿ ಇಡ್ಲಿ ಎದ್ದು ಬರುತ್ತೆ. ಇಲ್ಲಾಂದರೆ ಬಿಸಿ ಇರುವಾಗಲೇ ತೆಗೆದ್ರೆ ಅದು ಅಂಟ್ಕೊಳ್ಳುತ್ತೆ ಇಡ್ಲಿ ಪ್ಲೇಟಿಗೆ. ನೋಡಿ, ಎಷ್ಟು ಚೆನ್ನಾಗಿ ಎದ್ದು ಬಂತು ಅಂತ ನೋಡ್ಕೊಳ್ಳಿ. ತುಂಬಾ ಸಾಫ್ಟ್ ಆ್ಯಂಡ್ ಸ್ಪಂಜಿ ಆಗಿರುವ ನಮ್ಮ ರಾಗಿ ಇಡ್ಲಿ ರೆಡಿ ಆಯಿತು. ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇಡ್ಲಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಎಲ್ಲ ಇಡ್ಲಿಗಳು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ನೀವು ಒಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಮನೆಯಲ್ಲಿ ಮಾಡಿಕೊಡಿ. ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರಿಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ರಾಗಿ ಇಡ್ಲಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಇದ್ರ ಜೊತೆ ನಾನು ಇಲ್ಲಿ ಶೇಂಗಾ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಚಟ್ನಿ ಇಷ್ಟನೋ ಆ ಚಟ್ನಿ ಜೊತೆ ನೀವು ಈ ಇಡ್ಲಿ ಸರ್ವ್ ಮಾಡ್ಕೊಳ್ಬೋದು. ಸೂಪರಾಗಿರುವ ನಮ್ಮ ರಾಗಿ ಹಿಟ್ಟಿನ ಇಡ್ಲಿ ರೆಡಿ ಆಯಿತು. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿದ್ರಾ ಇಲ್ಲಿ ಯಾವ ರೀತಿ ಬಂದಿದೆ ನಮ್ಮ ಇಡ್ಲಿ ಅಂತ. ಒಳಗಡೆ ಕೂಡ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಜಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಫ್ರೆಂಡ್ಸ್.